ಯೂಟ್ಯೂಬ್ ಚಾನೆಲ್ ಸ್ಟುಡಿಯೋಲ್ ಅಂತೂ ಇಲ್ಲ ಇಮೋಷನಲ್ ಡ್ಯಾನ್ಸ್ ನಾನು ಇನ್ನ ಚಿಕ್ಕ ಮಗನೇ ಗೈಸ್ ನನ್ನ ಮೇಲೆ ಆಣೆ ಇಟ್ಟಳು ಬೈ ಬೈ ಟಾಟಾ ಗುಡ್ ಬೈ ಡಿಪ್ರೆಷನ್. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನು ಅಂದರೆ ಇವತ್ತು ಥೀಮ್ ಏನು ಅಂದರೆ ಟ್ರೆಷರ್ ಹಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನನ್ನ ಐ ಡಿ ಕಾರ್ಡ್ ಇವಳು ಬಚ್ಚಿರ್ತಾಳೆ, ನನ್ನ ಐ ಡಿ ಕಾರ್ಡ್ನ ಇವಳು ಕೊಡ್ತಾ ಇದ್ದೀನಿ, ಇವಳ ಐ ಡಿ ಕಾರ್ಡ್ನ ನಾನು ಇಸ್ಕೊತಾ ಇದ್ದೀನಿ. ಇವಾಗ ಇವಳು ಎಕ್ಸ್ಪ್ಲೇನ್ ಮಾಡ್ತಾಳೆ ಏನು ಅಂತಂದರೆ ಇವತ್ತು ಇವಳನ್ನ ರೂಮಲ್ಲಿ ಲಾಕ್ ಹಾಕ್ತೀವಿ. ಸೊ ಗೈಸ್ ಇಲ್ಲ, ನಾನು ಫಸ್ಟ್ ಅವಳನ್ನೇ ಲಾಕ್ ಹಾಕ್ತೀನಿ, ಫಸ್ಟ್ ನಾನು ಉಸಿಡ್ತೀನಿ. ಓಕೆ, ಪರವಾಗಿಲ್ಲ. ಇವಳ ಐ ಡಿ ಕಾರ್ಡ್ನ ಎಲ್ಲಿ ಬೇಕಾದರೂ ಗ್ರೌಂಡ್ ಫ್ಲೋರಲ್ಲಿ ಡೈನಿಂಗ್ ಹಾಲಲ್ಲಿ ಇರ್ಬೋದು ಅಥವಾ ಇಲ್ಲ ಎಲ್ಲರೂ ಗ್ರೌಂಡ್ ಫ್ಲೋರಲ್ಲಿ, ಬಟ್ ಯಾವುದೇ ರೂಮ್ಸ್ ಇಲ್ಲಿಲ್ಲ, ಅಲ್ಲಿ ಬಚ್ಚಿಡ್ತೀವಿ. ಅದಾದಮೇಲೆ ವಿತಿನ್ 10 ಮಿನಿಟ್ಸಲ್ಲಿ ಅವಳು ಹುಡುಕ್ಬೇಕು. 10 ಮಿನಿಟ್ಸ್ ಆದ್ರೂ ಆಗ್ಬೋದು, 5 ಮಿನಿಟ್ಸ್ ಆಗ್ಬೋದು, ಹೆಂಗಾಗುತ್ತೆ ಹಂಗೆ ಮಾಡೋಣ. ಓಕೆನಾ? ಓಕೆ. ಅದೇ ಗೈಸ್, ಈ ಗ್ರೌಂಡ್ ಫ್ಲೋರು ಆ ಕಡೆ ಗ್ರೌಂಡ್ ಫ್ಲೋರಲ್ಲಿ ಮಾಡೋಣ ಸಾಕು. ಆ ಕಡೆ ಗ್ರೌಂಡ್ ಫ್ಲೋರಲ್ಲಿ ಮಾಡಿ, ಆಮೇಲೆ ಲಾಸ್ಟ್ 3rd ಫ್ಲೋರಲ್ಲಿ ಸ್ಟಡಿ ಹಾಲ್ ಇದೆ, ಅಲ್ಲಿ ಸ್ಟಡಿ ಹಾಲಲ್ಲಿ ಇಡ್ಬೋದು. ಸ್ಟಡಿ ಹಾಲಲ್ಲಿ ಬೇಕಾದ್ರೆ ಇಡ್ಬೋದು. ಗೈಸ್ ಇವಾಗ ಇವಳನ್ನ ರೂಮಲ್ಲಿ ಕೂಡಕ್ಕೆ ಬನ್ನಿ, ಒಳಗಡೆ ಗೈಸ್ ಇವಳನ್ನ ಒಳಗಡೆ ಲಾಕ್ ಹಾಕ್ತೀನಿ. ಗೈಸ್ ಇವಾಗ ನಾವು ಹೋಗಿ ಈ ಐ ಡಿ ಕಾರ್ಡ್ನ ಔಸಿಟ್ಬಿಟ್ಟು ಬರೋಣ ಬನ್ನಿ. ನಾನಿವಾಗ ಈ ಐ ಡಿ ಕಾರ್ಡ್ನ ಡಸ್ಟ್ಬಿನ್ ಒಳಗಡೆ ಔಸಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಎತ್ತು ಗೈಸ್, ಇಲ್ಲಿರುತ್ತೆ ನೋಡಿ ಗೈಸ್, ಎಲ್ಲ ಕಾಣ್ತಾನೆ ಗೈಸ್, ಇಲ್ಲಿರುತ್ತೆ. ಸರಿ. ಅವಳು ಬಂದು ಇವಾಗ ಟ್ರೆಷರ್ ಹುಡುಕ್ತಾಳೆ. ಇವಾಗ ಹುಡುಕ್ಸೋಣ ಬನ್ನಿ ಅವಳ ಕೈಯಲ್ಲಿ. ಫಸ್ಟ್ ನನ್ನ ಐ ಡಿ ಕಾರ್ಡ್ನೂ ಇಡ್ತಾಳಲ್ವಾ, ಅದೊಂದು ಸ್ವಲ್ಪ ನೋಡಬೇಕು. ಇವಾಗ ಐ ಡಿ ಕಾರ್ಡ್ನ ಬಚ್ಚಿಕ್ಕಿದ್ದೀನಿ ಗೈಸ್. ಇವಾಗ 5 ಮಿನಿಟ್ಸ್ ಟೈಮಲ್ಲಿ ಇಟ್ಟಿದ್ದೀವಿ. ಇವಾಗ ನಾನು ಹುಡುಕಕ್ಕೆ ಹೋಗ್ತೀನಿ. ಇವಳು ಇವಾಗ ಸ್ಟಾರ್ಟ್ ಮಾಡ್ತಾಳೆ. ಹುಡುಕ್ಬೇಕೀಗ. ಇವಾಗ ಗೈಸ್ ಇರಿ, ಗೈಸ್ ರೆಡಿ, 1 2 3 ಗೋ. ಗೈಸ್ ಟೈಮ್ ಹೋಗ್ತೈತೆ, ರೆಸ್ಟ್ ರೂಮ್ಗೆ ಹೋಗ್ತೈತೆ, ಹುಡ್ಕೊಂಡು ಆಚೆ ಬಾ. ಗೈಸ್ ಟೈಮ್ ಹೋಗ್ತೈತೆ ಗೈಸ್, ನಾನು ಅಲ್ಲಿ ಇಟ್ಟೇ ಇಲ್ಲ, ಎಲ್ಲೆಲ್ಲ ಹುಡುಕ್ತಾವಳೆ, ರೆಸ್ಟ್ ರೂಮ್ಗೆಲ್ಲ ಹೋಗ್ಬಿಟ್ಟು ಹುಡುಕ್ತಾವಳೆ. ಗೈಸ್ ಅಲ್ಲಿ ಹುಡ್ಕೊಂಡು ಬಂದ್ಲು, ಬೇಗ ಹುಡುಕೋ ಟೈಮ್ ಇಲ್ಲ, ಇನ್ನು 4:21 ಆಯಿತು. ಬೇಡ ಗೈಸ್ ಇವಾಗ ಮೇಲೋಯ್ತವಳೆ, ಸ್ಟಡಿಯೋದಲ್ಲಿ ಇಟ್ಟಿದ್ದೀನಿ ಅಂತ ಅನ್ಕೊಬಿಟ್ಟಿದ್ದಾಳೆ ಅನ್ಕೋತೀನಿ. ಗೈಸ್ ಇವಾಗ ಸ್ಟಡಿ ಹಾಲ್ಗೆ ಹೋಗ್ತಾರೆ. 3:25. ಅಯ್ಯೋ ನೀನಲ್ದೆ ಹುಡುಕೋ. ಗೈಸ್ ಇಷ್ಟು ದೊಡ್ಡ ಹಾಲಲ್ಲಿ ಹುಡ್ತಾವಳೆ. ಇವಾಗ 2 ಮಿನಿಟ್ಸ್ ಲೆಫ್ಟ್. ಹಿಂಟ್ ಬೇಕಾ? ಸ್ಟಡಿ ಹಾಲಲ್ಲಂತೂ ಇಲ್ಲ. Emotional damn. ಗೈಸ್ ಇನ್ 2 ಮಿನಿಟ್ಸ್ ಅಷ್ಟೇ ಕಣೆ. ಅಲ್ಲಿ ಬಂದ್ಬಿಡ್ತು ಗೈಸ್. खत्म, बाय बाय टाटा गुड बाय गया ना. ಬೇಗ ಆ ಕಡೆ ಹೋದ್ರೆ ಸಿಗುತ್ತೆ. ಕ್ಲೂ ಇಷ್ಟು ಕೊಡ್ತಾ ಇದ್ದೀನಿ ನಾನು. 16 ಸೆಕೆಂಡ್ಸ್ ಲೆಫ್ಟ್. ಸಿಕ್ಕಿ, ಓಡಿ. ಟೈಮ್ ಅಪ್. ಗೈಸ್ ನನಗಂತೂ ಸಿಗಲಿಲ್ಲ, ಎಷ್ಟು ಹುಡುಕ್ದೆ. ಇವಾಗ ಇವಳು ಎಲ್ಲಿಟ್ಟಿದ್ದಾಳೆ ಅಂತ. ಗೈಸ್ ಎಷ್ಟು ಈಸಿಯಾಗಿ ಇಟ್ಟಿದೆ ಅಂದರೆ ತುಂಬ ಈಸಿ ಇತ್ತು. ಚಿಕ್ಕ ಮಕ್ಕಳನ್ನ ಹುಡುಕ್ತಿದ್ರು, ಚಿಕ್ಕ ಮಕ್ಕಳು 1ನೇ ಕ್ಲಾಸ್ ಮಕ್ಕಳನ್ನ ಹುಡುಕ್ತಿದ್ರು ಗೈಸ್. ನಾನು ಇನ್ನ ಚಿಕ್ಕ ಮಗುನೇ ಗೈಸ್. ನನ್ನ ಮೇಲೆ ಆಣೆ ಇಟ್ಟಳು. ಗೈಸ್ ನಾನು ಅವಳು ನನಗೆ ಗ್ರೌಂಡ್ ಫ್ಲೋರೆ ಅಂತ ಕ್ಲೂ ಕೊಟ್ಟಿದ್ಲು ಗೈಸ್, ಅದಕ್ಕೆ ನಾನು ಇವಾಗ ಅವಳಿಗೆ ಕ್ಲೂ ಕೊಡ್ತಾ ಇದ್ದೀನಿ, ಗ್ರೌಂಡ್ ಫ್ಲೋರೆ ಅಂತ. ಹೌದಾ? ಎಲ್ಲಿಟ್ಟಿದ್ಯಾ ಹೇಳು. ಎಲ್ಲಿಟ್ಟಿದ್ಯಾ?
ಡಿಪ್ರೆಷನ್. ಹೇಳು. ಗ್ರೌಂಡ್ ಫ್ಲೋರ್ ಅಂದರೆ ಏಯ್ ಫುಲ್ ಟೈಮ್ ಸ್ಟಾರ್ಟ್ ಆಯಿತು. ಓಡು ಓಡು ಓಡು, ಟೈಮ್ ಸ್ಟಾರ್ಟ್ ಆಯಿತು. ಹೇಳಿದ್ದೀನಿ ಗ್ರೌಂಡ್ ಫ್ಲೋರ್ ಅಂತ. ನನಗೆ ಹೇಳ್ದ ನೀನು ಎಲ್ಲಿರ್ಬೋದು. ಡಸ್ಟ್ಬಿನ್ಸ್ ತೆಗಿ ಅಂತ ನಾನೇ ತಾನೇ ಲಾಸ್ಟಲ್ಲಿ ಹೇಳ್ದೆ. ಯಾವಾಗ ಹೇಳ್ದೆ ಲಾಸ್ಟಲ್ಲಿ? ನಾನು ಅವಾಗ ಇರ್ಬೇಕಾದ್ರೆ. ಓಕೆ, ನಾನು ಅವಾಗಲೇ ಹೇಳ್ತೀನಿ ನೋಡೀಗ. ಎಲ್ಲಿ ಇಕ್ಕಿದ್ರೆ ಒಂಚೂರು ಗೊತ್ತಾಯ್ತು ಅಲ್ವಾ? ನೋಡು, ಒಂಚೂರು ಯೋಚನೆ ಮಾಡು. ಈ ದೊಡ್ಡ ಹಾಸ್ಟೆಲಲ್ಲಿ ಎಲ್ಲಿ ಕತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಮತ್ತು ನನಗೇನು ಗೊತ್ತಿರುತ್ತೆ? ಆದ್ರೂ ನಾನು ಎಷ್ಟು ಈಸಿ ಪ್ಲೇಸ್ ಇರ್ತಿದೆ ಗೊತ್ತಾ, ನಿಜ 6 ಅಂತ ಹುಡ್ಕೋದಾಗಿತ್ತು. ಇನ್ನು 2 ನಿಮಿಷ ಇದೆ, ಹುಡ್ಕು. ಎಲ್ಲ ವಾಶ್ ಮಲ್ಗೋದಾ? ಹ್ಞೂ ಡಸ್ಟ್ಬಿನ್ ಕೆಳಗಡೆ ಹುಡುಕ್ದಾ? ಹ್ಞೂ ಡಸ್ಟ್ಬಿನ್ ಕೆಳಗಡೆ ಎಲ್ಲಿ ಹುಡುಕ್ದೆ? ಗೈಸ್ ನೋಡಿ, ಗೈಸ್ ಹೆಂಗ್ ನೋಡ್ತಾಳೆ. ಒಂದು ಗೊತ್ತಾಗಿಲ್ಲ ನನಗೆ ಎಲ್ಲಿ ಹಾಕಿದೆ ಅಂತ. ಆ ವಾಶ್ರೂಮ್ ಹುಡುಕ್ದಾ? ಗೈಸ್ ನಿಜ ಆಗಲಿಲ್ಲ ಹುಡುಕಕ್ಕೆ. ಎಲ್ಲಿ ಹೇಳು? ನಾನು 1 ಕಿಲೋ ಕೊಟ್ಟೆ ನೆಲದ ಮೇಲೆ ಅಂತ. ಗೈಸ್ ಇಲ್ಲ, ಇಲ್ಲಿ ಎಷ್ಟು ನೆಲ ಐತೆ ಗೈಸ್, ಇದು ಒಂದೇ ಇಷ್ಟು ಫುಲ್ಲು. ಯಾ ನೆಲ ಅಂತ ಹುಡುಕ್ಲಿ? 1 ಕಿಲೋ ಕೊಟ್ಟೆ ಸ್ಟೇರ್ಸ್ ಕೆಳಗಡೆ ಅಂತ. 1 ಕಿಲೋ ಕೊಟ್ಟೆ ಈ ರೋನಲ್ಲಿ ಅಂತ. ಸ್ಟೇರ್ಸ್ ಎಲ್ಲ ಐತಿ ಇಲ್ಲಿ. ಈ ಲೈನಲ್ಲಿ ಇದೆ. ಈ ಸ್ಟೇರ್ಸ್ ಬರ್ತಾ, ಈ ಸ್ಟೇರ್ಸ್ ಇಲ್ಲಿತ್ತು. ಗೈಸ್ ಯಾವ ಮೂಲೆಯಲ್ಲಿ ಇಟ್ಟೋಳು ನೋಡಿ. ನೆಲದ ಮೇಲೆ ಇಟ್ಟಿದ್ದೀನಿ, ಸ್ಟೇರ್ಸ್ ಕೆಳಗಡೆ ಇಟ್ಟಿದ್ದೀನಿ. ಯಾವ ಟೈಮಲ್ಲಿ ಹೇಳ್ತಾಳೆ ಅಂದರೆ, ನಾನು ಯಾವುದೋ ಆ ಕಡೆ ಇದ್ಮೇಲೆ ಆ ಕಡೆ ಬಿಲ್ಡಿಂಗಲ್ಲಿದ್ದ ಈ ಕಡೆ ಬಿಲ್ಡಿಂಗ್ ಹೇಳ್ಬೇಕು ಅಂದರೆ ಗೈಸ್ ಇವ್ರು ಕರೆಕ್ಟಾಗಿ ಕ್ಲೂನೇ ಕೊಟ್ಟಿಲ್ಲ ಹೇಳ್ಬೇಕು ಅಂದರೆ. ಗೈಸ್ ಸ್ಟೇರ್ಸ್ ಅಂದರೆ 2 ಸ್ಟೇರ್ಸ್ ಹುಡುಕ್ಬೇಕು. ಇಬ್ಬರು ಕೂಡ ಅವರ ಐಡಿ ಕಾರ್ಡ್ನ ಹುಡ್ಕೋಕ್ಕಾಗಿಲ್ಲ. ಏನೋ ಒಂದು ಫನ್ ಸಿಕ್ತು, ನಿಮಗೂ ನೋಡೋಕೆ ಫನ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಮ್ಗೆ ಈ ವಿಡಿಯೋ ಫುಲ್ಲು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಅಕೌಂಟ್ ಏನಪ್ಪ? ಲಿಶಾ ಬಿ ಗುಪ್ತಾ ಅಂತ ನನ್ನ ಯೂಟ್ಯೂಬ್ ಅಕೌಂಟ್ ಆ್ಯಂಡ್ ರಾಯಲ್ ಏಂಜಲ್ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್. ನಿಂದು ಲಹರಿ ಪಟೇಲ್ 21 ಅಂತ ನನ್ನ ಯೂಟ್ಯೂಬ್ ಚಾನಲ್ದು. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ನಂದಲ್ಲಿ ಫಾಲೋ ಏನು ಬೇಡ. ಬಾಯ್.